ಅಂದರೆ ಅರ್ಥ ಅಲ್ಲ, ಈಗ ಯತೀಂದ್ರ ಅಲ್ಲ ಹೇಳ್ತಾ ಇರೋದು, ಸಿದ್ದರಾಮಯ್ಯನವರೇ ಮಾಡಿಸ್ತಾ ಇರೋದು. ಅಂದರೆ ಡಿ ಕೆ ಶಿವಕುಮಾರ್ಗೆ ಚೆಕ್ಮೆಂಟ್ ಅಷ್ಟೇ ಇದು. ಚೆಕ್ ಅವರು ಸ್ಪೀಡ್ ಹೋಗ್ತಾ ಇದ್ದಾರಲ್ಲ, ಎಲ್ಲ ದೇವಸ್ಥಾನಗಳು ಸುತ್ತಾ ಇದ್ದಾರೆ. ಅವರು ಇಲ್ಲಿ ಇವರು ಅವ್ರಿಗೆ ಎಲ್ಲೆಲ್ಲಿ ಚೆಕ್ ಇಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ನಾನೇ ಸಿ ಎಮ್ ಅಂತೇಳಿ ಸಿ ಎಮ್ ಚೇರ್ ಮೇಲೆ ಅವಾಗೆ ಟವಲ್ ಹಾಕೊಂಡು ಕೂತಿದ್ದಾರೆ. ಈಗ ಸಿದ್ದರಾಮಯ್ಯನವರು ಅವರು ಜಾರಕಿಹೊಳಿ ಅವ್ರ ಹೆಸರು ಪ್ರಸ್ತಾವ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಜಾರಕಿಹೊಳಿ ಆಗಲ್ಲ, ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು, ಹಂಗೆ ಕಂಟಿನ್ಯೂ ಆಗಬೇಕು. ಹಿಂಗೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗ RSS ಗೊಂದಲ ಇರ್ಬೋದು, ಜಾತಿ ಗೊಂದಲ ಇರ್ಬೋದು, ಇವೆಲ್ಲ ಯಾರು ಕ್ರಿಯೇಟ್ ಮಾಡಿರೋದು? ಸಿದ್ದರಾಮಯ್ಯನೇ ಮಾಡಿರೋದು. 15 ದಿನದಲ್ಲಿ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಏನಿತ್ತ? ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಒಂಥರ ಕನ್ಫ್ಯೂಸ್ ಮಾಡಬೇಕು, ಇಲ್ಲ ಅದೇನೋ ಹೇಳ್ತಾರಲ್ಲ ಗಾದೆ, ಕನ್ಫ್ಯೂಸ್ ಮಾಡಬೇಕು, ಇಲ್ಲ ನಮ್ದೇನ ಕನ್ವಿಯನ್ಸ್ ಮಾಡಬೇಕು, ಕನ್ವಿಯನ್ಸ್ ಮಾಡಬೇಕು. ಆಗಕ್ಕಾಗ್ತಾ ಇಲ್ಲ, ಕನ್ವಿಯನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಕನ್ಫ್ಯೂಸ್ ಮಾಡಬೇಕು. ಅದಕ್ಕೆ ಸಿದ್ದರಾಮಯ್ಯನವ್ರು ಕನ್ಫ್ಯೂಸ್ ಮಾಡ್ತಾವ್ರೆ ಎಲ್ಲರಿಗೂ. ಅಲ್ಲಿ ಕೇಂದ್ರದ ನಾಯಕರಿಗೂ ಕನ್ಫ್ಯೂಸು, ರಾಜ್ಯದ ಜನತೆಗೂ ಕನ್ಫ್ಯೂಸು, ಕಾಂಗ್ರೆಸ್ ಪಾರ್ಟಿಯ MLAಗಳಿಗೂ ಕನ್ಫ್ಯೂಸು. ಒಟ್ಟಿನಲ್ಲಿ ರಾಜ್ಯನ ಒಂಥರ ಕನ್ಫ್ಯೂಷನಲ್ಲಿ ಇಟ್ಟಿರುವಂಥ ಸಿದ್ದರಾಮಯ್ಯನವರು ಅವರ ಮಗ ಹೇಳಿಕೆ ಏನು ಕೊಟ್ಟಿದ್ದಾರೆ, ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂಥರ ನಾಮ ಹಾಕೋಕ್ಕೆ ಏನೇನು ಬೇಕೋ ಅಷ್ಟೆಲ್ಲ ಚೆಕ್ಮೆಂಟನ್ನು ಇಟ್ಟಿದ್ದಾರೆ. ಬಂದಿದೆಯಲ್ಲ, ಕೇಂದ್ರದ ಹಣ ಬಂದಿದೆಯಲ್ಲ, ಏನು ಫ್ಲಡ್ ರಿಲೀಫ್ ಬಂದಿದೆ, ಈ ಥರ ಕೇಂದ್ರದಿಂದ ಭಾಳಷ್ಟು ಹಣ ಬಂದಿದ್ದಾರಲ್ಲ, ಅದರಲ್ಲಿ ನೋಡ್ತಾರೆ. ಇವರ ಹತ್ರ ಅಂತೂ ಹಣ ಇಲ್ಲ, ಕೇಂದ್ರದ ಹಣ ಬರ್ತೈತಲ್ಲ, ಸಾವಿರಾರು ಕೋಟಿ ರೂಪಾಯಿ ಹಣ ಬಂದೇ ಬರ್ತೈತೆ, GST ಹಣ ಬರ್ತೈತೆ, ಬೇರೆ ಬೇರೆ ಹಣ ಬರ್ತೈತೆ. ಅದರಲ್ಲಿ ಎಲ್ಲೆಲ್ಲಿ ಕಮಿಷನ್ ನೋಡಿಬೋದು ಅದನ್ನು ಒಡೆದು ಬಿಹಾರ್ ಎಲೆಕ್ಷನ್ಗೆ ಮೇಯ್ನ್ ಫಂಡಿಂಗ್, ಕರ್ನಾಟಕನೇ ಮೇಯ್ನ್ ಫಂಡರ್. 400 ಕೋಟಿ ಏನೋ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ, 400 crores ಫಂಡಿಂಗ್ ಇಲ್ಲಿಂದ ಪಕ್ಕ. ಅಷ್ಟು ಜನರ ಸುಲಿಗೆ ಮಾಡಿ ಇವು ಫಿಕ್ಸ್ ಮಾಡಿದಾರಲ್ಲ. ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ನೀವು ಎಷ್ಟು ಕೊಡಬೇಕು? 100 ರೂಪಾಯಿ ಕೊಡಬೇಕು, ಫಿಕ್ಸ್ ಮಾಡಿದ್ದಾರೆ. ಕಾಂಟ್ರಾಕ್ಟರ್ಗಳು 60% ಅಂತ ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಈಗ ಬಿಲ್ ಕೊಡಬೇಕಾದ್ರೆ 60% ಇಟ್ಕೊಂಡೇ ಕೊಡ್ತಾರೆ ಅವ್ರಿಗೆ. ಈ ಕಾಂಟ್ರಾಕ್ಟ್ರು ಹೇಳಿದಾರಲ್ಲ 60% ಕಮಿಷನ್ನು ಅಂತ. ಜಾಸ್ತಿ 40% ಪ್ರೂವ್ ಆಗಲಿಲ್ಲಲ್ಲ. ಲೋಕಾಯುಕ್ತ ನಮಗೇನು ಕೋರ್ಟಲ್ಲಿದೆ, ಹೈಕೋರ್ಟಲ್ಲಿ, ಅವ್ರೂ ಒಬ್ಬನೂ ಸಾಕ್ಷಿ ಹೇಳಿಲ್ಲ. BJP ಮೇಲೆ ಸುಮ್ಮನೆ ಆಪಾದನೆ ಮಾಡಿದ್ರು. ಈಗ 60% ಪಕ್ಕ ಅಂತ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಇಲ್ಲೇ ನಮ್ಮ ಕೋರ್ ಕಮಿಟಿ ಎಲ್ಲ ಸದಸ್ಯರು ಬಂದಿದ್ದರು, ಹೆಸರುಗಳನ್ನು ತಗೊಂಡಿದ್ದೀರಿ. ಇದನ್ನು ರಾಜ್ಯ ಮಟ್ಟದಲ್ಲಿ ನಾವು ಚರ್ಚೆ ಮಾಡಿ ಕೋರ್ ಕಮಿಟಿಯಲ್ಲಿ ಕೇಂದ್ರಕ್ಕೆ ಶಿಫಾರಸ್ತು ಮಾಡ್ತೀರಿ. ಕಳೆದ ಬಾರಿನೂ ಕೂಡ ಈ ಸೀಟನ್ನು ಗೆದ್ದಿದ್ರಿ. ಇದು ಭಾಳ ವರ್ಷಗಳ ಕಾಲ 9 ಬಾರಿ ಇಲ್ಲಿ ನಾವು BJP ನಾವು ಗೆಲುವನ್ನು ಸಾಧಿಸಿರಿ. ಅಂದರೆ ಭಾಳ ಒಂದು 40 ವರ್ಷದಿಂದನೂ ಕೂಡ ಇದು BJPಯ ಭದ್ರಕೋಟೆ ಆಗಿರುವಂಥ ಒಂದು ಕ್ಷೇತ್ರ. ಅದರಿಂದ ಇದನ್ನು ಗೆಲ್ಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸಭೆಯನ್ನು ಮಾಡಿದ್ದೀರಿ. ಸಭೆ ಯಶಸ್ವಿಯಾಗಿದೆ. ಒಂದು 4-5 ಹೆಸರು ಬಂದಿದೆ. ಅದರಲ್ಲಿ 3 ಹೆಸರನ್ನು ಫೈನಲ್ ಮಾಡಿ, ಇನ್ನಷ್ಟು ಪರ್ಸ್ನಲ್ಲಾಗಿ ಯಾರು ಚರ್ಚೆ ಮಾಡೋದಿದ್ರೆ ಅವ್ರ ಜೊತೆ ಚರ್ಚೆ ಮಾಡಿ ಕೋರ್ ಕಮಿಟಿಯಲ್ಲಿ ತೀರ್ಮಾನವನ್ನು ಮಾಡ್ತೀವಿ. ಇನ್ನು ಗೊತ್ತಿಲ್ಲ, ಪಾರ್ಟಿ ಏನು ತೀರ್ಮಾನ ಮಾಡುತ್ತೋ ಅಷ್ಟೇ. ಪಾರ್ಟಿ ನಾವು ನಿಲ್ಲು ಅಂದ್ರೆ ನಿಲ್ತಾರೆ, ಬೇಡ ಅಂದರೆ ಬೇಡ. ಅಲ್ಲ, ಅದು ಅವರ ಇಚ್ಛೆ ವ್ಯಕ್ತ ಮಾಡಿದ್ದಾರೆ ಅಷ್ಟೇ. ಬಟ್ ಪಾರ್ಟಿ ಏನು ಇನ್ನೂ ತೀರ್ಮಾನ ಮಾಡಿಲ್ಲ. ಪಾರ್ಟಿ ತೀರ್ಮಾನ ಮಾಡ್ತೀರಿ. ಮುಂದಿನ ವರ್ಷ ಎಲೆಕ್ಷನ್ ಇರೋದು. ಇಲ್ಲ ಈಗ ನಾವು ಎನ್ರೋಲ್ ಮಾಡಬೇಕಲ್ಲಪ್ಪ. ಎನ್ರೋಲ್ ಶುರುವಾಗಬೇಕು. ಅದಕ್ಕೋಸ್ಕರ ಮುಂಚಿತವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀರಿ. ಎನ್ರೋಲ್ಮೆಂಟ್ ಆಗಬೇಕು, ಒಂದು ಸುಮಾರು 1 ಲಕ್ಷ ಮೇಲೆ ಎನ್ರೋಲ್ಮೆಂಟ್ ಆಗಬೇಕು. ಅದಕ್ಕೋಸ್ಕರ ಬಂದಿದ್ದೀರಿ. ಅಂದರೆ ಅರ್ಥ ಅಲ್ಲ, ಈಗ ಯತೀಂದ್ರ ಅಲ್ಲ ಹೇಳ್ತಾ ಇರೋದು, ಸಿದ್ದರಾಮಯ್ಯನವರೇ ಮಾಡಿಸ್ತಾ ಇರೋದು. ಅಂದರೆ ಡಿ ಕೆ ಶಿವಕುಮಾರ್ಗೆ ಚೆಕ್ಮೆಂಟ್ ಅಷ್ಟೇ ಇದು. ಚೆಕ್ ಅವರು ಸ್ಪೀಡ್ ಹೋಗ್ತಾ ಇದ್ದಾರಲ್ಲ, ಎಲ್ಲ ದೇವಸ್ಥಾನಗಳು ಸುತ್ತಾ ಇದ್ದಾರೆ. ಅವರು ಇಲ್ಲಿ ಇವರು ಅವ್ರಿಗೆ ಎಲ್ಲೆಲ್ಲಿ ಚೆಕ್ ಇಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ನಾನೇ CM ಅಂತೇಳಿ ಸಿ ಎಮ್ ಚೇರ್ ಮೇಲೆ ಅವಾಗೆ ಟವಲ್ ಹಾಕೊಂಡು ಕೂತಿದ್ದಾರೆ. ಈಗ ಸಿದ್ದರಾಮಯ್ಯನವರು ಅವರು ಜಾರಕಿಹೊಳಿ ಅವ್ರ ಹೆಸರು ಪ್ರಸ್ತಾವ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಜಾರಕಿಹೊಳಿ ಆಗಲ್ಲ, ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು, ಹಂಗೆ ಕಂಟಿನ್ಯೂ ಆಗಬೇಕು. ಹಿಂಗೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ.
ಈಗ RSS ಗೊಂದಲ ಇರ್ಬೋದು, ಜಾತಿ ಗೊಂದಲ ಇರ್ಬೋದು, ಇವೆಲ್ಲ ಯಾರು ಕ್ರಿಯೇಟ್ ಮಾಡಿರೋದು? ಸಿದ್ದರಾಮಯ್ಯನೇ ಮಾಡಿರೋದು. 15 ದಿನದಲ್ಲಿ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಏನಿತ್ತ? ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಒಂಥರ ಕನ್ಫ್ಯೂಸ್ ಮಾಡಬೇಕು, ಇಲ್ಲ ಅದೇನೋ ಹೇಳ್ತಾರಲ್ಲ ಗಾದೆ, ಕನ್ಫ್ಯೂಸ್ ಮಾಡಬೇಕು, ಇಲ್ಲ ನಮ್ದೇನ ಕನ್ವಿಯನ್ಸ್ ಮಾಡಬೇಕು, ಕನ್ವಿಯನ್ಸ್ ಮಾಡಬೇಕು. ಆಗಕ್ಕಾಗ್ತಾ ಇಲ್ಲ, ಕನ್ವಿಯನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಕನ್ಫ್ಯೂಸ್ ಮಾಡಬೇಕು. ಅದಕ್ಕೆ ಸಿದ್ದರಾಮಯ್ಯನವ್ರು ಕನ್ಫ್ಯೂಸ್ ಮಾಡ್ತಾವ್ರೆ ಎಲ್ಲರಿಗೂ. ಅಲ್ಲಿ ಕೇಂದ್ರದ ನಾಯಕರಿಗೂ ಕನ್ಫ್ಯೂಸು, ರಾಜ್ಯದ ಜನತೆಗೂ ಕನ್ಫ್ಯೂಸು, ಕಾಂಗ್ರೆಸ್ ಪಾರ್ಟಿಯ MLAಗಳಿಗೂ ಕನ್ಫ್ಯೂಸು. ಒಟ್ಟಿನಲ್ಲಿ ರಾಜ್ಯನ ಒಂಥರ ಕನ್ಫ್ಯೂಷನಲ್ಲಿ ಇಟ್ಟಿರುವಂಥ ಸಿದ್ದರಾಮಯ್ಯನವರು ಅವರ ಮಗ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದು DK ಶಿವಕುಮಾರ್ ಅವ್ರಿಗೆ ಒಂಥರ ನಾಮ ಹಾಕೋಕ್ಕೆ ಏನೇನು ಬೇಕೋ ಅಷ್ಟೆಲ್ಲ ಚೆಕ್ಮೆಂಟನ್ನು ಇಟ್ಟಿದ್ದಾರೆ. ಪಕ್ಕ ಹೋಗ್ತೈತೆ, ಏನು ಡೌಟ ಇಟ್ಕೊಂಬೇಡಿ. ಅಲ್ಲ, ಟಾರ್ಗೆಟ್ ಡಿನ್ನರ್ ಅಲ್ಲ ಅದು ರೀ, ಡಿನ್ನರ್ ಪಾರ್ಟಿ ಅಲ್ಲ ಅದು, ಮನಿ ಪಾರ್ಟಿ ಅದು. ಮನಿ ಪಾರ್ಟಿ. ಈಗ ನೆಕ್ಸ್ಟು ಅವರು ರೀಶಫಲಲ್ಲಿ ನಿಮ್ಮ ಚೇಂಬರು ಅದೇ ಚೇಂಬರ್ ಉಳಿಬೇಕಾ ಇಲ್ವಾ, ನಿಮ್ಗೆ ಅದೇ ಖಾತೆ ಉಳಿಬೇಕಾ ಇಲ್ವಾ, ಅದನ್ನು ತೀರ್ಮಾನ ಮಾಡ್ತಾರೆ. ಆ ಫಂಡಿಂಗ್ ಎಷ್ಟೆಷ್ಟು ಅಂತ ಖಾತೆ ವೈಸ್ ಫಿಕ್ಸ್ ಮಾಡಿದ್ದಾರೆ. ಫಿಕ್ಸ್ ಮಾಡಿರೋದು 100ಕ್ಕೆ. ನನಗೆ ಅಲ್ಲಿ ಯಾರು ಹೋಗಿದ್ರೋ ಅವರೇ ಹೇಳಿದ್ದಾರೆ ನನಗೆ ಫಿಕ್ಸ್ ಮಾಡಿರೋದು. ಕೆಲವರೆಲ್ಲ ಓಡೌಟವ್ರು, ಅರ್ಧಕ್ಕೆ ಓಡೌಟವ್ರು, ಫಂಡ್ ಅಂತ ತಕ್ಷಣ ಓಡೌಟವ್ರು, ಕೆಲವರು ಬಂದೇ ಇಲ್ಲ. ಅದರಿಂದ ಈ ಕಾಂಗ್ರೆಸ್ ಪಾರ್ಟಿಗೆ ಇಡೀ ದೇಶದಲ್ಲಿ ಎಲ್ಲಿ ಫಂಡಿಂಗ್ ಬರ್ತದೆ ನೀವೇ ಹೇಳಿ. ನಾನು ರಾಜ್ಯದ ಜನತೆನ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಿಹಾರ್ ಎಲೆಕ್ಷನ್ಗೆ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ಫಂಡ್ ಬರ್ತತೆ? ಹಿಮಾಚಲ್ ಪ್ರದೇಶ ಒಂದಿದೆ, ಅಲ್ಲೇ ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿದ್ದಾರೆ, ಭಿಕ್ಷೆ ಬೇಡ್ತಾ ಇದ್ದಾರೆ ಅವರು. ಇನ್ನು ಆಂಧ್ರ, ತೆಲಂಗಾಣ ರೇವಂತ್ ರೆಡ್ಡಿ ಹ್ಯಾಂಡ್ ಶಾಪ್ ಅಂದ್ಬಿಟ್ಟವ್ರೆ, ಸರ್ಕಾರ ಪಾಪರಾವ್ಟಿದೆ, ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಕೊಡೋರು ಯಾರು? ಇಲ್ಲೇ ಕರ್ನಾಟಕನೇ. ಜನಕ್ಕೆ ಇಲ್ಲ, ಜನಕ್ಕೆ ಖರ್ಚು ಮಾಡೋಕ್ಕೆ, ಗುಂಡಿ ಮುಚ್ಚೋಕ್ಕೆ ದುಡ್ಡಿಲ್ಲ, ಆದರೆ ವಸೂಲಿ ಮಾಡೋಕ್ಕೆ 108 ದಾರಿ ಹುಡ್ಕೊಂಡವ್ರು ಅವರು. ಈಗ ಬಂದಿದೆಯಲ್ಲ ಕೇಂದ್ರದ ಹಣ ಬಂದಿದೆಯಲ್ಲ, ಏನು ಫ್ಲಡ್ ರಿಲೀಫ್ ಬಂದಿದೆ, ಈ ಥರ ಕೇಂದ್ರದಿಂದ ಭಾಳಷ್ಟು ಹಣ ಬಂದಿದ್ದಾರಲ್ಲ, ಅದರಲ್ಲಿ ನೋಡ್ತಾರೆ. ಇವರ ಹತ್ರ ಅಂತೂ ಹಣ ಇಲ್ಲ, ಕೇಂದ್ರದ ಹಣ ಬರ್ತೈತಲ್ಲ, ಸಾವಿರಾರು ಕೋಟಿ ರೂಪಾಯಿ ಹಣ ಬಂದೇ ಬರ್ತತೆ, GST ಹಣ ಬರ್ತೈತೆ, ಬೇರೆ ಹಣ ಬರ್ತತೆ. ಅದರಲ್ಲಿ ಎಲ್ಲೆಲ್ಲಿ ಕಮಿಷನ್ ನೋಡಿಬೋದು ಅದನ್ನು ಒಡೆದು ಬಿಹಾರ್ ಎಲೆಕ್ಷನ್ಗೆ ಮೇಯ್ನ್ ಫಂಡಿಂಗ್, ಕರ್ನಾಟಕನೇ ಮೇಯ್ನ್ ಫಂಡರ್. 400 ಕೋಟಿ ಏನೋ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ, 400 crores ಫಂಡಿಂಗ್ ಇಲ್ಲಿಂದ ಪಕ್ಕ. ಅಷ್ಟು ಜನರ ಸುಲಿಗೆ ಮಾಡಿ ಇವು ಫಿಕ್ಸ್ ಮಾಡಿದಾರಲ್ಲ. ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ನೀವು ಎಷ್ಟು ಕೊಡಬೇಕು? 100 ರೂಪಾಯಿ ಕೊಡಬೇಕು, ಫಿಕ್ಸ್ ಮಾಡಿದ್ದಾರೆ. ಕಾಂಟ್ರಾಕ್ಟರ್ಗಳು 60% ಅಂತ ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಈಗ ಬಿಲ್ ಕೊಡಬೇಕಾದ್ರೆ 60% ಹಿಡ್ಕೊಂಡೇ ಕೊಡ್ತಾರೆ ಅವ್ರಿಗೆ. ಈ ಕಾಂಟ್ರಾಕ್ಟ್ರು ಹೇಳಿದಾರಲ್ಲ 60% ಕಮಿಷನ್ನು ಅಂತ. ಜಾಸ್ತಿ 40% ಪ್ರೂವ್ ಆಗಲಿಲ್ಲಲ್ಲ. ಲೋಕಾಯುಕ್ತ ನಮಗೇನು ಕೋರ್ಟಲ್ಲಿದೆ, ಹೈಕೋರ್ಟಲ್ಲಿ, ಅವ್ರೂ ಒಬ್ಬನೂ ಸಾಕ್ಷಿ ಹೇಳಿಲ್ಲ. BJP ಮೇಲೆ ಸುಮ್ಮನೆ ಆಪಾದನೆ ಮಾಡಿದ್ರು. ಈಗ 60% ಪಕ್ಕ ಅಂತ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಈಗ ಬಿಹಾರ್ ಎಲೆಕ್ಷನ್ ಆದಮೇಲೆ ಬದಲಾವಣೆ ಇದೆಯಾ ಸರ್ ನಮ್ಮ ಸ್ಟೇಟಲ್ಲಿ? 100% ಡೌಟ್ ಇದೆ. ಇವಾಗ ಹೇಳಿಲ್ವಾ, ಸಿದ್ದರಾಮಯ್ಯನ ಮಗ ಹೇಳಿದ್ದಾರೆ, DK ಶಿವಕುಮಾರ್ ಯಾಕೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ? 2 ತಿಂಗಳಲ್ಲಿ ಅವರೊಂದು 20 ದೇವಸ್ಥಾನಕ್ಕೆ ಹೋಗಿದ್ದಾರೆ. 2 ತಿಂಗಳಲ್ಲಿ 20 ದೇವಸ್ಥಾನ. ಇಲ್ಲಿ ಸಿದ್ದರಾಮಯ್ಯ ಅವ್ರದ್ದೊಂದು ಮೀಟಿಂಗು, ಡಿನ್ನರ್ ಪಾರ್ಟಿ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು ಪರಮೇಶ್ವರ್ ಅವ್ರದ್ದು. ಅಲ್ಲ, ನನಗನ್ಸುತ್ತೆ ಸರ್ಕಾರನೇ ಬಿದ್ದೋಗ್ಬೋದು ಅವ್ರ ಜಗಳದಲ್ಲಿ. ಹೌದು, ನಾವೇನು ಯಾವುದೋ ಇದು ಮಾಡಲ್ಲ. ನಮ್ಮ ಸುರೇಶ್ ಗೌಡ್ರೆಲ್ಲ ಹೇಳಿದ್ದಾರೆ ಈ ಸರಿ ಯಾವುದು ಏನು ಇರಬಾರ್ದು. ಎಲೆಕ್ಷನ್ಗೆ BJP ರೆಡಿ. ಈ ಸರ್ಕಾರ ತೊಲಗಲಿ ಅಂತ ಜನನೂ ತಯಾರಾಗ್ಬಿಟ್ಟಿದ್ದಾರೆ. ಈ ತೊಲಗಿದ್ರೆ ಸಾಕು ಈ ಸರ್ಕಾರ ಅಂತ. ಕಿತ್ತಾಡ್ಲಿ ಅವ್ರು, ಫಸ್ಟು ಅವರ ಗೊಂದಲಗಳು ಇದೆಯಲ್ಲ ಕಿತ್ತಾಡ್ಲಿ, ಆಮೇಲೆ ನಾವು ಯೋಚನೆ ಮಾಡ್ತೇವೆ. ನವೆಂಬರ್ ಡಿಸೆಂಬರಲ್ಲಿ ಈ ಸರ್ಕಾರದಲ್ಲಿ ಕ್ರಾಂತಿ ಆಗುತ್ತೆ, ಅದು ಪಕ್ಕಾ. ಅದು ಬಂದಾಗ ಹೇಳ್ತೀನಿ.